ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ದೇಶದ ಸಂಪತ್ಭರಿತರ ಬೆನ್ನಿಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ನಿಂತಿದ್ದಾರೆ ಎಂದು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಟೀಕಿಸಿದರು. ಈ ಕುರಿತು ಕಲಬುರಗಿಯಲ್ಲಿ ತಮ್ಮ ನಿವಾಸದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉದ್ಯಮಿ ಅಂದಾನಿ ನಿವಾಸದಲ್ಲಿ ಸರ್ಕಾರ ರಚನೆ ಕುರಿತು ಸಭೆ ನಡೆಸಿರುವುದಾಗಿ ಅಜಿತ್ ಪವಾರ್ ನೀಡಿರುವ ಹೇಳಿಕೆ ಇದಕ್ಕೆ ಪೂರಕವಾಗಿದೆ ಎಂದರು. ಅಂದಾನಿ ಬಗ್ಗೆ ಮಾತನಾಡಿದ್ರೆ ಪದೇ ಪದೇ ಮಾತನಾಡುತ್ತೀರಿ ಎನ್ನುತ್ತಾರೆ. ಮತ್ತೊಂದೆಡೆ ಅಂದಾನಿ ದೇಶ ಲೂಟಿ ಮಾಡುತ್ತಿದ್ದಾರೆ. ಆತ ರಿಯಾಕ್ಷನರಿ ಸರ್ಕಾರಗಳಿಗೆ ಸಪೋರ್ಟ್ ಮಾಡುತ್ತಿದ್ದಾನೆ ಎಂದರು. ಮಹಾರಾಷ್ಟ್ರ ಚುನಾವಣೆ ಸದ್ಯಕ್ಕೆ ನಮ್ಮ ಪರವಾಗಿ ಇದೆ. ನಾಳೆ ಜಾರ್ಖಂಡ್ಗೆ ಹೋಗುತ್ತಿರುವುದಾಗಿ ಹೇಳಿದರು. ಇತ್ತೀಚಿನ ಮಟ್ಟಿಗೆ ಎಲ್ಲ ಕಡೆಗಳಲ್ಲಿ ವಾತಾವರಣ ಚೆನ್ನಾಗಿದೆ. ಪಾರ್ಲಿಮೆಂಟ್ ಎಲೆಕ್ಷನ್ ರೀತಿ ಮಾಡುತ್ತಿದ್ದಾರೆ ಎಂದು ಜನ ಹೇಳುತ್ತಾರೆ. ಇನ್ನೊಂದೆಡೆ ನಮ್ಮ ರಾಜ್ಯಕ್ಕೆ ಏನು ಕೊಡ್ತೀರಿ ಎಂದು ಜನ ಕೇಳುತ್ತಿದ್ದಾರೆ. ಇವರು ನೋಡಿದ್ರೆ ಆರ್ಟಿಕಲ್ 371 ಕುರಿತು ಪದೇ ಪದೇ ಹೇಳುತ್ತಿದ್ದಾರೆ. ಆದ್ರೆ ಆಯಾ ರಾಜ್ಯಕ್ಕೆ ಏನು ಕೊಡುತ್ತಾರೋ ಅದನ್ನು ಕೇಳಬೇಕು ಎಂದರು. ರೈತರಿಗೆ ಕೃಷಿ ಉಪಕರಣ ಕನಿಷ್ಠ ಬೆಂಬಲ ಬೆಲೆ ಕೊಡುತ್ತಿಲ್ಲ. ಈ ಕುರಿತು ಸರ್ಕಾರದ ಬಳಿ ಉತ್ತರ ಇಲ್ಲ. ಕೇಂದ್ರ ಸರ್ಕಾರ ಸುಮ್ಮನಿದೆ ಎಂದು ಖರ್ಗೆ ಬೇಸರ ವ್ಯಕ್ತಪಡಿಸಿದರು. ಮಹಾರಾಷ್ಟ್ರ ಪರವಾಗಿಲ್ಲ, ಚೆನ್ನಾಗಿ ನಡೆದಿದೆ. ಜಾರ್ಖಂಡ್ ಕೂಡ ಈಗ ನಾನು ನಾಳೆ ಹೋಗ್ತಾ ಇದ್ದೀನಿ ಅಲ್ಲಿ. ಇವತ್ತು ಮಹಾರಾಷ್ಟ್ರ ಮುಗಿಸಿ ಅಂದರೆ ಪೂನಾ ಮತ್ತು ನಾಸಿಕ್ ಎರಡೂ ಮುಗಿಸ್ಕೊಂಡು ನಾಡ್ದು 16th ಇನ್ನೊಂದು ರೌಂಡ್. ನಾ ಈಗ ಆಲ್ರೆಡಿ 2 ರೌಂಡ್ಸ್ ಹೋಗಿ ಬಂದಿದ್ದೇನೆ. ಇನ್ನು ಒಂದು ರೌಂಡು 16th ಹೋಗ್ತಾ ಇದ್ದೀನಿ. ಆ್ಯಸ್ ಆನ್ ಟುಡೇ ಎಲ್ಲ ಕಡೆ ಚೆನ್ನಾಗಿದೆ. ಆ್ಯಂಡ್ ಜನ ವಿಶೇಷವಾಗಿ ಇವರು ಪಾರ್ಲಿಮೆಂಟ್ ಎಲೆಕ್ಷನ್ದಾಗ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅಂಥೇಳಿ ಜನ ಏನಪ್ಪ ಅಂತಂದರೆ, ನಮಗೇನು ಮಾಡ್ತೀರಿ, ನಮ್ಮ ರಾಜ್ಯಕ್ಕೇನು ಮಾಡ್ತೀರಿ, ಏನು ಕೊಟ್ಟಿರಿ ಅಂಥೇಳಿ ಅವ್ರಿಗೆ ಕೇಳ್ತಾ ಇದ್ದಾರೆ. ಇವರೆಲ್ಲ ಆರ್ಟಿಕಲ್ 371 ಅದು ಆಗೋಯ್ತು ಪಾರ್ಲಿಮೆಂಟ್ದೆ. ಅದನ್ನೇ ನೀವು ಪದೇ ಪದೇ ಹೇಳ್ತಾ ಇದ್ದೀರಿ. ನೀವು ನಮ್ಮ ರಾಜ್ಯಕ್ಕೆ ನೀರಾವರಿ ಏನು ಕೊಡ್ತೀರಿ, ಅಥವಾ ಇನ್ಫ್ಲೇಷನ್ ಹೆಚ್ಚಿಗಾಗಿದೆ ಅದನ್ನು ನೀವು ಯಾವ ರೀತಿಯಾಗಿ ಕಡಿಮೆ ಮಾಡ್ತೀರಿ, ಆಮೇಲೆ ನಮ್ಗೆ ಸೆಂಟ್ರಲ್ ಗೌರ್ಮೆಂಟ್ಲಿಂದ ಏನು ದುಡ್ಡು ಬರಬೇಕು ಆ ದುಡ್ಡು ಬರ್ತಾ ಇಲ್ಲ, ಅದು ಏನು ಕೊಡ್ತೀರಾ ಇಲ್ಲ. ಕೆಲವು GSTಗಳು ರೈತರ ಕೆಲವು ಟ್ರ್ಯಾಕ್ಟರ್ ಆಗಲಿ, ಆಮೇಲೆ ನಿಮ್ಮ ಬೇರೆ ಇಕ್ವಿಪ್ಮೆಂಟ್ಸ್ ಏನೋ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಅದ್ರ ಮೇಲೆ ನೀವೇನು ಮಾಡ್ತೀರಿ, ಅಥವಾ MSP ಯಾವ ರೀತಿಯಾಗಿ ಈಗ ಮಹಾರಾಷ್ಟ್ರದಾಗ ಸೋಯಾಬೀನ್ದಿದೆ, ಕಾಟನ್ದಿದೆ. ಅವರು ಅಲ್ಲಿ MSP ಏನಿದೆ ಆ MSPನೇ ಕೊಡ್ತಾಯಿಲ್ಲ. ಈಗ ಅಲ್ಲಿ ಆ MSP ಕೆಳಗಡೆ ಮಾರ್ಕೆಟ್ನಾಗ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವು ಪ್ರಶ್ನೆ ಅವ್ರು ಕೇಳ್ತಾರೆ. ಆದರೆ ಸರ್ಕಾರ ಬಳಿ ಅದು ಉತ್ತರ ಇಲ್ಲ, ಕೇಂದ್ರ ಸರ್ಕಾರನೂ ಹೇಳ್ತಾ ಇಲ್ಲ. ಅದಕ್ಕಾಗಿ ನಾವೆಲ್ಲ ನಮ್ಮ ಇದರೊಳಗೆ ಕೊಟ್ಟಿದ್ದೇವೆ. ನಮ್ಮ ಮ್ಯಾನಿಫೆಸ್ಟೋದಾಗ ಆಲ್ರೆಡಿ ಹೇಳಿದ್ದೇವೆ. ಅದು ಕರ್ನಾಟಕ ಮಾದರಿಯಲ್ಲೇ ನಾವು ಅಲ್ಲಿನೂ ಕೂಡ 5 ಗ್ಯಾರಂಟಿ ಮಾಡಿದ್ದೇವೆ. 5 ಗ್ಯಾರಂಟಿ ಒಳಗೆ ಕೆಲವು ಕ್ಲಾಸ್ಗಳೇನಿವೆ ಅವು ಹಾಕಿ ಈ ನಿಮ್ಮ ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು, ಯುವಕರಿಗೆ ಸ್ಟೈಫಂಡ್ ಕೊಡ್ತಕ್ಕಂಥದ್ದು, ಆಮೇಲೆ ನಿಮ್ಮ ಫ್ರೀ ಬಸ್ ಟ್ರಾವೆಲ್ ಮಾಡ್ತಕ್ಕಂಥದ್ದು, ಆಮೇಲೆ ರೈತರಿಗೆ MSP ಪ್ರಕಾರ ನಾವು ರೇಟ್ ಕೊಡ್ತಕ್ಕಂಥದ್ದು, ಆಮೇಲೆ ಗ್ರ್ಯಾಜುಯೇಟ್ಸ್ ಅಂತ ಹೇಳಿದೆ ಯುವಕರಿಗೆ 4000 ರೂಪೀಸ್ ಸ್ಟೈಫಂಡ್ ಕೊಡ್ತಾರೆ. ಹೀಗೆ 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡ್ತೇವೆ. ಬಿಜೆಪಿ ವಿರೋಧ ಮಾಡ್ತಾ ಇತ್ತು. ಆದರೆ ಯಾರ ಒಬ್ಬರು ಕೇಳಿದ್ರು ಹೇಳ್ಬೋದು. ಅಜಿತ್ ಪವಾರ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ, ಮಾಹಿತಿ ಗೌರ್ಮೆಂಟ್ ಮಾಡುವಾಗ ಗೌತಮ್ ಅದಾನಿ ಅವರು ಸಭೆಯಲ್ಲಿ ಭಾಗವಹಿಸಿದ್ರು ಅಂತ. ಆದ್ರೆ ಈಗ ಅವರೇ ಎಕ್ಸ್ಪೋಸ್ ಮಾಡ್ಲತ್ತಾರಲ್ಲ. ನಾವು ಅದಾನಿ ಮೇಲೆ ಮಾತಾಡಿದ್ರೆ ನೀವೇನು ಪದೇ ಪದೇ ಅವಂದೇ ಮಾತಾಡ್ತಾರೆ. ಅವನು ರಾಜಕಾರಣದಾಗ ಕೈ ಹಾಕಿದಾನೆ ಅಂಥೇಳಿ ನಾವು ಇದನ್ನು ಯಾವಾಗಲೂ ಒಂದು ಕಡೆ ದೇಶನೂ ಲೂಟಿ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ರಿಯಾಕ್ಷನರಿ ಗೌರ್ಮೆಂಟ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಯಾವ ಪಕ್ಷ ಇದು ಒಂದು ಐಡಿಯಾಲಜಿಕಲಿ
ಈ ದೇಶದ ಐಡಿಯಾಲಜಿಗೆ ಅದಕ್ಕೆ ಸಂಬಂಧ ಇಲ್ಲ. ಅದು ಒಂದು ಧರ್ಮದ ದೃಷ್ಟಿಯಿಂದ ಒಕ್ಕಟ್ಟು ಮಾಡ್ತಕ್ಕಂಥದ್ದು, ಎಮೋಷ್ನಲಿ ಭಾಷಣ ಮಾಡ್ತಕ್ಕಂಥದ್ದು, ಹೇಟ್ ಸ್ಪೀಚ್ ಮಾಡ್ತಕ್ಕಂಥದ್ದು ಮಾಡತಕ್ಕಂಥ ಪಕ್ಷಕ್ಕೆ ಅವನು ಪಾರ್ಟಿಯಾಗಿ ನಮಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾನಂದರೆ ಇದ್ರ ಮೇಲೆ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಆಳವಾಗಿ ಅವನ ಸಪೋರ್ಟನ್ನು ಇವರು BJPದವ್ರು ತಗೊಳ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳೋದು, ಇಂಥ ಕ್ರೋನಿ ಕ್ಯಾಪಿಟಲಿಸ್ಟಿಗೆ ಸಪೋರ್ಟ್ ಮಾಡಿ ಅವರ ಮುಖಾಂತರ ಹಣ ತೆಗೆದುಕೊಂಡು ಕಾರ್ಪೊರೇಟ್ಲಿಂದ ಹಣ ಸಂಪಾದನೆ ಮಾಡಿ ಆಮೇಲೆ ನಿಮ್ಮ ಎಲೆಕ್ಷನ್ ಬಾಂಡ್ಸು ಅಂತ ಇಂಡಸ್ಟ್ರಿಯಲಿಸ್ಟಿಗೆ ಹಿಡಿದು ಅವರು ಮಾಡ್ತಾ ಇದ್ದಾರೆ. ಈ ದೇಶದಾಗೆ 5% ಜನರ ಹತ್ರ 62% ಸಂಪತ್ತಿದೆ, 62%. ಆದರೆ 50% ಬಡವರ ಹತ್ರ ಕೇವಲ 3% ಈ ದೇಶದ ಸಂಪತ್ತು ಅವ್ರ ಹತ್ರ ಇದೆ. ಇದ್ರ ಮೇಲೆ ಲೆಕ್ಕ ಹಾಕಿ ಯಾರ ಹತ್ರ ಸಂಪತ್ತಿದೆ ಅವರಿಗೆ ಬೆಳೆಸ್ತಕ್ಕಂಥ ಪ್ರಯತ್ನ ನಮ್ಮ ಮೋದಿಯವರು, ಶಾ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗೂ ಹೇಳ್ತೇವೆ, ನೀವು ಈ ಒಂದು 10-20 ಕ್ಯಾಪಿಟಲಿಸ್ಟಿಗೆ ಬೆಳೆಸೋಕ್ಕಿಂತಲೂ ಮೀಡಿಯಂ ಇಂಡಸ್ಟ್ರೀಸ್, ಸ್ಮಾಲ್ ಇಂಡಸ್ಟ್ರೀಸ್ ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಹೆಲ್ಪ್ ಮಾಡಿದ್ರೆ 100 ಜನ ಬೆಳೀತಾರೆ. ಆದರೆ ಅವನು ಅದು ಮಾಡ್ತಾ ಇಲ್ಲ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.